ಪರಮಾತ್ಮನಲ್ಲಿ ನಮಸ್ಕರಿಸುತ್ತಾ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ತಾಯಂದರಿಗೆ, ಎಲ್ಲ ಅಕ್ಕ ತಂಗಿಯರಿಗೆ ಹಾಗೂ ಇಲ್ಲಿ ಇವತ್ತಿನ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಕ್ಕಂಥ ಮೇಡಮ್ ಅವರಿಗೆಲ್ಲರಿಗೂ ಕೂಡ ನಮಸ್ಕರಿಸಿ, ಇವತ್ತು ನಾವು ಕಾನೂನನ್ನು ಯಾಕೆ ತಿಳ್ಕೊಳ್ಬೇಕು ಅನ್ನುವಂಥ ಪ್ರಶ್ನೆ ಸಾಕಷ್ಟು ಜನರಿಗೆ ಬಂತು. ತಮ್ಮ ನಮ್ಗೆ ಯಾಕೆ ಕಾನೂನು ಬೇಕು, ನಾವೇನು ಕೋರ್ಟಿಗೆ ಹೋಗೋರಲ್ಲ, ಮತ್ತು ನಮ್ಮ ಮನೆಯೊಳಗೆ ಏನು ಕೇಸಿಲ್ಲ, ನಮ್ಗೆ ಯಾಕೆ ಬೇಕು ಕಾನೂನು ಅನ್ನುವಂಥ ಪ್ರಶ್ನೆ ಸಾಕಷ್ಟು ಜನರಿಗೆ ಬರ್ತೈತೆ. ಆದರೆ ಕಾನೂನಿನ ತಿಳುವಳಿಕೆ ನಮಗೆ ಬೇಕು. ನಾವು ಪ್ರತಿಯೊಂದನ್ನು ದಿವಸ ಪ್ರತಿಯೊಂದು ಕ್ಷಣದಲ್ಲಿಯೂ ಕೂಡ ಕಾನೂನಿನ ವ್ಯಾಪ್ತಿಯೊಳಗೆ ನಾವು ಇರ್ತೀವಿ. ಆದ್ದರಿಂದ ಕಾನೂನಿನ ಅವಶ್ಯಕತೆ ಇದೆ. ಹಾಗಿದ್ಮೇಲೆ ಎರಡು ವಿಷಯ ಬಗ್ಗೆ ಇವತ್ತಿನ ದಿವಸ ನಮಗೆ ಮೊಬೈಲ್ ಮತ್ತು ಬೈಕು ಇವತ್ತಿನ ದಿವಸ ತೀರಾ ಅವಶ್ಯಕತೆ ಆಗಿದೆ. ನಾವು ಮೊದಲೆಲ್ಲ ನೋಡ್ತಾ ಇದ್ವಿ, ಒಂದು ಲ್ಯಾಂಡ್ ಫೋನ್ ಮೊಬೈಲ್ ನಮ್ಮ ಮನೆಯಲ್ಲಿದ್ದರೆ ಅಂಥ ಸಂದರ್ಭದಲ್ಲಿ ಏನಾಗ್ತಿತ್ತು, ಸುತ್ತಮುತ್ತಲು 10-15 ಮಂದಿಗೆ ನಾವೆಲ್ಲರಿಗೆ ಕೊಡ್ತಿದ್ವಿ. ಆನಂತರ ಅವ್ರಿಗೆ ಏನಾದರೂ ಫೋನ್ ಬಂದರೆ ಅವರಿಗೆ ನಾವು ತಿಳಿಸ್ತಾ ಇದ್ವಿ. ಅದಕ್ಕಿಂತ ನಾವು ಹಿಂದೆ ಹೋದರೆ ಟ್ರಂಕ್ ಕಾಲ್ ಅಂತ ಇತ್ತು. ಫೋನಲ್ಲಿ ಯಾರಾದರೂ ಒಂದು ಟ್ರಂಕ್ ಕಾಲ್ ಬಂದರೆ ಅಲ್ಲಿ ಏನೋ ಒಂದು ಮೆಸೇಜ್ ಬಂದಿದೆ ಅಂತ ಹೇಳ್ಬಿಟ್ಟು ತಿಳ್ಕೊತಿದ್ವಿ. ಇವತ್ತಿನ ದಿವಸ ಎಲ್ರಿಗೂ ಕೂಡ ಮೊಬೈಲ್, ಪ್ರತಿಯೊಬ್ಬರಿಗೂ ಮೊಬೈಲ್ ಬೇಕೇ ಬೇಕು. ಅಷ್ಟು ಅವಶ್ಯಕತೆ ಇದೆ, ಅಷ್ಟೊಂದು ಬದಲಾವಣೆ ಇದೆ. ಮತ್ತು ವಾಹನವನ್ನು ಬೇಕೇ ಬೇಕು. ಹಾಗಿದ್ಮೇಲೆ ನಾವು ವಾಹನದ ಬಗ್ಗೆ ಇರ್ತಕ್ಕಂಥ ಕಾನೂನನ್ನು ನಾವು ತಿಳ್ಕೊಳ್ಬೇಕು. ಮತ್ತು ಮೊಬೈಲ್ ಬಗ್ಗೆ ಇರೋ ಕಾನೂನುಗಳ ಬಗ್ಗೆ ನಾವು ತಿಳ್ಕೊಳ್ಬೇಕು. ಫಸ್ಟ್ ವಾಹನದ ಬಗ್ಗೆ ಇರ್ತಕ್ಕಂಥ ಇತ್ತೀಚೆಗಿರ್ತಕ್ಕಂಥ ವಾಹನ ವಿಷಯಗಳನ್ನು ಕೂಡ ನಾನು ತಿಳಿ ಹೇಳ್ತೇನೆ. ಇವತ್ತು ನೋಡ್ರಿ, ವಾಹನ ಇದೆ ಅಂದಮೇಲೆ ನಮಗೆಲ್ಲ ಗೊತ್ತು, ಡ್ರೈವಿಂಗ್ ಲೈಸೆನ್ಸ್ ಬೇಕು, ಅದಕ್ಕೆ ಇನ್ಶೂರೆನ್ಸ್ ಬೇಕು, ಅದಕ್ಕೆ ಓನರ್ಶಿಪ್ ಇರಬೇಕು ನಮಗೆ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಳ್ತೀವಿ. ಕೆಲವೊಬ್ಬರ ಕಡೆ ಇರೋದಿಲ್ಲ. ಇನ್ಶೂರೆನ್ಸ್ ಅವಧಿ ಮುಗಿದ್ಮೇಲೆ ಮತ್ತೆ ಇನ್ಶೂರೆನ್ಸ್ ಮಾಡಿಸಿರೋದಿಲ್ಲ. ಅವ್ರು ಇನ್ಶೂರೆನ್ಸ್ನವ್ರು ಯಾರು ನಮಗೆ ಕೇಳಿಲ್ಲ ಅಂತ ಹೇಳ್ಬಿಟ್ಟು ಇನ್ಶೂರೆನ್ಸ್ ಮಾಡಿಸದೇ ಇರುವಂಥ ಸಾಧ್ಯತೆಗಳು ಇರ್ತವೆ. ಹಾಗಾದಂಥ ಸಂದರ್ಭದಲ್ಲಿ ಏನನ್ನ ನಾವು ಕಳ್ಕೊಳ್ತೇವೆ ಅನ್ನೋದ್ರ ಬಗ್ಗೆ ನಾವು ಒಂದೆರಡು ಮಾತು ಹೇಳ್ತೀವಿ. ನಾವು ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂತ ಇಟ್ಕೊಳ್ಳಿ. ಇನ್ಶೂರೆನ್ಸ್ ನಾವು ಮಾಡಿಸಿಲ್ಲ ಅಂದರೆ ಅಂಥ ಸಂದರ್ಭದಲ್ಲಿ ಏನಾಗ್ತೈತಿ, ಇನ್ಶೂರೆನ್ಸ್ ಯಾಕೆ ಡಾಕ್ಯುಮೆಂಟ್ ಬೇಕು ಅಂತ ಹೇಳ್ತೀವಿ, ಡ್ರೈವಿಂಗ್ ಲೈಸೆನ್ಸ್ ಯಾಕೆ ಬೇಕು, ಮತ್ತು ಅದು RC ಬುಕ್ ಯಾಕೆ ಬೇಕು ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಬರ್ಬೋದು. ನಮ್ಮ ಮನೆಯಲ್ಲಿ ಗಾಡಿ ಓಡಿಸ್ಲಿಕ್ಕೆ ಮಗುಗೆ ಓಡಿಸ್ತಾ ಇದ್ದೇನೆ ಅಂದಮೇಲೆ ಅದಕ್ಕೆ ಇವೆಲ್ಲ ಯಾಕೆ ಬೇಕು, ಓಡಿಸ್ತಾ ಇದ್ದಾರಲ್ಲ ಗಾಡಿ ಅನ್ನೋಂಥ ಪ್ರಶ್ನೆಯನ್ನು ಸಾಕಷ್ಟು ಮಂದಿಗೆ ಅನ್ನಿಸ್ಬೋದು. ಇನ್ಶೂರೆನ್ಸ್ ಕಡ್ಡಾಯವಾಗಿ ಬೇಕು. ಇನ್ಶೂರೆನ್ಸ್ ಇಲ್ಲ ಅಂದರೆ ಇದ್ದಂಥ ಸಂದರ್ಭ ಇನ್ಶೂರೆನ್ಸ್ ಕಾಪಿನಲ್ಲಿ ಬರೆದಿರ್ತಾರೆ, ಇವತ್ತಿನ ದಿನ ರಾತ್ರಿ 12 ಗಂಟೆಯಿಂದ 8ನೇ ತಾರೀಕಿಗೆ 12 ಗಂಟೆಗೆ ಮುಗೀತು ಅಂತ ಹೇಳಿ. ಯಾಕಂದರೆ ಅಷ್ಟರೊಳಗಡೆ ಏನಾದರೂ ಅಪಘಾತ ಆದರೆ ಅದ್ರಿಗೆ ಕವರೇಜ್ ಕೊಡ್ತಾರೆ, ಇಲ್ಲಾಂದರೆ ಕೊಡೋದಿಲ್ಲ. ನಾವೇ ಅದಕ್ಕೆ ಹೊಣೆಗಾರರಾಗಿರ್ತೀವಿ. ಇನ್ಶೂರೆನ್ಸ್ ನಾವು ಯಾರು ನಮ್ಮನ್ನು ಕೇಳಿಲ್ಲ ಅಂತ ಹೇಳ್ಬಿಟ್ಟು ನಾವು ತುಂಬದಿದ್ದರೆ ಅದು ಡ್ಯೂ ಆಗಿರ್ತದೆ. ಡ್ಯೂ ಆದಂಥ ಸಮಯದಲ್ಲಿ ಏನಾದರೂ ಅಪಘಾತ ಆದರೆ ಅದಕ್ಕೆ ನಾವೇ ಜವಾಬ್ದಾರ. ಮತ್ತು ಮಕ್ಕಳ ಕೈಯಲ್ಲಿ ವಾಹನವನ್ನು ಕೊಡಬಾರ್ದು. 18 ವರ್ಷಕ್ಕಿಂತ ಕಡಿಮೆ ಮಕ್ಕಳಲ್ಲಿ ವಾಹನವನ್ನು ಕೊಡೋ ಪ್ರಸಂಗ ಯಾವಾಗ ಬರ್ತದೆ ಅಂದರೆ, ಮನೆಯಲ್ಲಿ ಸಮೀಪದಲ್ಲಿ ಅಂಗಡಿ ಹೋಗಿ ತೊಗೊಂಡು ಏನೋ ಸಾಮಾನು ತೊಗೊಂಡ್ಬರ್ಬೇಕಂದ್ರೆ 18 ವರ್ಷ, 16ರಿಂದ 18 ವರ್ಷದ ಒಳಗೆ ಇರ್ತಕ್ಕಂಥವ್ರಿಗೆ ನಾವು ಹೆಚ್ಚು ಅವಲಂಬಿಸಿರ್ತೇವೆ. ಅವನಿಗೆ ಓಡಿಸ್ಲಿಕ್ಕೆ ಬರ್ತೈತಲ್ಲ, ಮೊದಲು ಸೈಕಲ್ ಓಡಿಸ್ತಾ ಇದ್ದ, ಈಗ ಅಪ್ಪಂದು ಮನೆಯಲ್ಲಿ ಅಣ್ಣಂದು ಗಾಡಿ ತೊಗೊಂಡು ಓಡಿಸ್ತಾ ಇದ್ದಾನಲ್ಲ, ಹೋಗಿ ಬರಲಿ ಅಂತ ಹೇಳ್ಬಿಟ್ಟು ನಾವು ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲೇನಾದರೂ ಅವಘಡ ಆದ್ರೆ, ಅಥವಾ ಯಾರಾದರೂ ಅಲ್ಲಿ ಪೊಲೀಸ್ ಹಿಡಿದ್ರೆ ಇತ್ತಿತ್ತಲಾಗೆ ದಂಡಗಳನ್ನು ಜಾಸ್ತಿ ಮಾಡ್ಯಾರ. 25,000 ರೂಪಾಯಿ ತುಂಬಬೇಕಾಗ್ತದೆ. ಇದೇ ನಮ್ಮ ನ್ಯಾಯಾಲಯದಲ್ಲಿ 25,000 ರೂಪಾಯಿಗಳನ್ನು ತುಂಬಿದ್ದಿದೆ. 18 ವರ್ಷಕ್ಕಿಂತ ಕಡಿಮೆ ಇರ್ತಕ್ಕಂಥ ವಾಹನ ಚಲಾವಣೆ ಮಾಡ್ತಕ್ಕಂಥವ್ರ ಮೇಲೆ ಕೇಸ್ ಮಾಡಿದೆ. ಅದು ಯಾಕೆ 25,000 ರೂಪಾಯಿ ಯಾಕೆ ನಮಗೆ ದಂಡ ಹಾಕ್ತದೆ? ಅದನ್ನು ಮಕ್ಕಳ ಕೈಯಲ್ಲಿ 18 ವರ್ಷಕ್ಕಿಂತ ಕಡಿಮೆ ಇರ್ತಕ್ಕಂಥ ಮಕ್ಕಳ ಕೈಯಲ್ಲಿ ನಾವು ವಾಹನವನ್ನು ಕೊಡಬಾರ್ದು. ಮತ್ತು ಇನ್ಶೂರೆನ್ಸ್ ಅವಶ್ಯಕತೆ ಏನಿದೆ ಅಂತ ಹೇಳ್ಬಿಟ್ಟು, ಯಾವುದಾದ್ರೂ ಒಂದು ಘಟನೆ ನಡೆದಂಥ ಸಂದರ್ಭದಲ್ಲಿ ಇನ್ಶೂರೆನ್ಸ್ ಇಲ್ಲ ಅಂದರೆ ನಮ್ಮ ಮೇಲೆ ಬರ್ತದೆ. ಉದಾಹರಣೆಗೆ ನಾನು ಹೇಳ್ತೇನೆ, ಇಲ್ಲಿ 2 ಉದಾಹರಣೆಗಳು ಆಗಿದ್ದು. ಇಲ್ಲಿ 2 ಉದಾಹರಣೆಗಳಾಗಿದ್ದು. ಒಂದು ಮಕ್ಕಳ ಒಂದು ವಾಹನ, 3 ಮಂದಿ ಬೈಕ್ ತೊಗೊಂಡು ಬಂದಿದ್ದಾರೆ. ಬೈಕ್ ತೊಗೊಂಡು ಬಂದು ಅದೇ ಏನು ಮಾಡ್ತಾರೆ, ಒಂದು ಆಕ್ಸಿಡೆಂಟ್ ಆಗ್ತದೆ, ಅದಕ್ಕೆ ಇನ್ಶೂರೆನ್ಸ್ ಇರೋಂಗಿಲ್ಲ.
ಅದು ಮನೆಗೆ ಹೋದ್ಮೇಲೆ ಅವ ಹೋಗಿ ಗಾಡಿ ಇಟ್ಬಿಡ್ತಾನೆ. ತಂದೆಗೆ ಆ ಹತ್ರ ಗೊತ್ತಾಗ್ತೈತಿ. ಯಾವಾಗ ಗೊತ್ತಾಗ್ತೈತಿ ಅಂದರೆ ಇಲ್ಲಿ ಸಮನ್ಸ್ ಬಂದ ಮೇಲೆ ಗೊತ್ತಾಗ್ತದೆ. ತಂದೆ ಏನು ಮಾಡ್ತಾನೆ, ಕೋರ್ಟಿಂದ ಬಂದ ಮೇಲೆ ಸಮನ್ಸ್ ಬಂದ ಮೇಲೆ ನಿಮ್ಮ ಮಗ ಆಕ್ಸಿಡೆಂಟ್ ಮಾಡಿದ್ದೈತಿ ಅಂತಲ್ಲಿ ಅಂತ ಹೇಳ್ಬಿಟ್ಟು ಬಂದ ಮೇಲೆ ಏನಾಗ್ತೈತಿ, ಅನಿವಾರ್ಯವಾಗಿ ಅವ್ರ ಜೊತೆ ರಾಜಿ ಆಗಬೇಕಾಗ್ತದೆ. ಇಲ್ಲೇ ಮೂಲಂಗಿ ಕಡೆ ಮುಗಿತದು ಮಗುಗೊಂದು ಆಕ್ಸಿಡೆಂಟ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ 25,000 ರೂಪಾಯಿವರೆಗೂ ಅವರಿಗೆ ಮಗುವಿಗೆ 70,000 ರೂಪಾಯಿಗೆ ಅವನು ರಾಜಿ ಆಗಿ ಹೋಗಿದ್ದಂಥದ್ದನ್ನು ನಾವು ನೋಡ್ತೀವಿ. ನಾವು ಕಣ್ಮುಂದೆ ನೋಡಿದ್ದೀವಿ. ಯಾವಾಗ ನಮಗೆ ಇನ್ಶೂರೆನ್ಸ್ ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ಏನಾದರೂ ಆಕ್ಸಿಡೆಂಟ್ ಆದರೆ ಅದು ಸಂಪೂರ್ಣ ನಮ್ಮ ಜವಾಬ್ದಾರಿ. ಓನರ್ ಯಾರು ಇರ್ತಾರೋ ಅವ್ರಿಗೆ. ಈ ಕೆಲವೊಂದು ಸರಿ ಸಂದರ್ಭದಲ್ಲಿ ನಾವು ವಾಹನವನ್ನು ಕೊಟ್ಬಿಡ್ತೀವಿ, ನಾವು ಇವ್ರಿಗೆ ವಾಹನವನ್ನು ಕೊಟ್ಬಿಡ್ತೀವಿ. ಆದರೆ ಆರ್ ಟಿ ಒ ಆಫೀಸಿಂದ ಫಾರ್ಮಲ್ಲಿ ಅಲ್ಲಿ ಚೇಂಜ್ ಆಗಬೇಕು. ಅಲ್ಲಿ ಆರ್ ಟಿ ಒ ಆಫೀಸ್ನಲ್ಲಿ ಅಲ್ಲಿ ನಮ್ಮ ಹೆಸರು ಚೇಂಜ್ ಆಗಲಿ ಹಾಗೆ ಉಳಿದ್ರೆ ಎಲ್ಲಾದರೂ ಅಪಘಾತ ಆದರೆ ಫಸ್ಟ್ ನನಗೆ ಬರೋದು. ಇವರೇನಾದರೂ ಅಪಘಾತ ಮಾಡಿದರೆ ನಂದು ಮಾಲೀಕತ್ವ ಇರೋದ್ರಿಂದ ಅವಾಗ ನಾನು ಆರೋಪಿ ಆಗುವಂಥ ಸಾಧ್ಯತೆಗಳು ಭಾಳಷ್ಟು ಇರ್ತವೆ. ಅದ್ರ ಸಲುವಾಗಿ ಇನ್ಶೂರೆನ್ಸನ್ನು ನಾವು ಹೊಂದಬೇಕು. ವಾಹನವನ್ನು ನಾವು ಯಾರಿಗಾದ್ರೂ ಕೊಟ್ಟರೆ ಆರ್ ಟಿ ಒ ಆಫೀಸ್ನಲ್ಲಿ ಚೇಂಜ್ ಆಗುವವರೆಗೂ ಕೂಡ ನಾವು ಅದನ್ನು ಬಿಡಬಾರ್ದು. ಮತ್ತು ಇನ್ನು ನಾವು ಮಕ್ಕಳ ಬಗ್ಗೆ ಹೇಳಬೇಕು ಅಂದರೆ, ಮಕ್ಕಳು ನಾವು ವಿದ್ಯಾಭ್ಯಾಸವನ್ನು ನಾವು ಮಾಡಿಸ್ತೀವಿ, ಆದರೆ ಶಾಲೆಯಲ್ಲಿ ಡಾಕ್ಯುಮೆಂಟ್ಗಳ ಬಗ್ಗೆ ಸರಿಯಾಗಿ ನಾವು ನೋಡ್ಕೊಳ್ಳೋದಿಲ್ಲ. ಕೆಲವೊಂದು ಕಡೆ ಡಾಕ್ಯುಮೆಂಟ್ಗಳನ್ನು ವೆರಿಫಿಕೇಷನ್ ಮಾಡದೆ ಎಂಥ ಅವಘಡ ಆಗಿದ್ದು ಸಾಕಷ್ಟಿದೆ. ಅದಕ್ಕೋಸ್ಕರ ನಾನು ಏನು ಹೇಳೋದು ಅಂದರೆ, ಡಾಕ್ಯುಮೆಂಟ್ಗಳನ್ನು ಪರಿಶೀಲನೆ ಮಾಡಬೇಕು ಮನೆಯಲ್ಲಿ. ಯಾಕಂದರೆ ಹೆಸರು ಹಚ್ಚುವಂಥ ಸಂದರ್ಭದಲ್ಲಿ ಒಂದಿರ್ತೈತಿ, ಆ ನಂತರ ಅದರಲ್ಲಿ ಬರ್ತ್ ಸರ್ಟಿಫಿಕೇಟ್ನಲ್ಲಿ ಒಂದು, ಶಾಲೆ ಡಾಕ್ಯುಮೆಂಟ್ನಲ್ಲಿ ಒಂದು ಬದಲಾವಣೆ ಆಗಿರ್ತೈತಿ. ಹೀಗಾಗುವ ಸಾಧ್ಯತೆಗಳು ಭಾಳಷ್ಟು ಇರ್ತದೆ. ಒಂದು ಉದಾಹರಣೆಗೆ ಹೇಳಬೇಕು ಅಂದರೆ, ಅವರಿಬ್ಬರು ಗಂಡ ಹೆಂಡತಿ ಇಬ್ಬರು ಶಿಕ್ಷಕರು ಇಲ್ಲಿ ಕಿಶನ್ ರಾಜ್ಯದಲ್ಲಿ ಕೆಲಸ ಮಾಡ್ತಾಯಿದ್ರು. ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಮಗು ಎರಡನೇ ತರಗತಿ ಶಾಲೆ ಕಲಿತೈತಿ. ಆ ನಂತರ ಮುಂದೆ ಅವರು ಗದಗ ಟ್ರಾನ್ಸ್ಫರ್ ಆಗ್ತಾರೆ. ಅಲ್ಲಿ ಹೋದಂಗೆಲ್ಲ ಆ ಮಗು ಹೆಚ್ಚಿಗೆ ಕಲಿತ ಮೇಲೆ